ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಾಲಕ್ ಹಾಗೂ ಬೇಬಿ ಕಾರ್ನನ್ನು ಬಳಸಿಕೊಂಡು ಸುಲಭವಾದಂತಹ ಒಂದು ಪಲಾವ್ ಮಾಡೋದು ಹೇಗೆ ಅಂತ ಹೇಳಿಕೊಂಡು ತಿಳಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಬಹಳಷ್ಟು ಸಾಮಗ್ರಿಗಳೇನು ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರುವಂಥ ಒಂದೊಂದು ಐಟಮ್ಗಳನ್ನು ಯಾವ್ಯಾವುದು ಬೇಕು ಇದನ್ನು ಒಂದೊಂದಾಗಿ ಹೇಳ್ತೀನಿ. ಮೊದಲಿಗೆ ಪಾಲಕನ್ನು ತೆಗೆದುಕೊಳ್ಬೇಕು, ಒಂದು ಕಟ್ಟು. ಆ ಪಾಲಕನ್ನು ಚೆನ್ನಾಗಿ ತೊಳೆದು ಶುದ್ಧಗೊಳಿಸಿದ ನಂತರ ಅದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಕೊಳ್ಳಿ. ತದನಂತರ ಆ ಪಾಲಕ್ನ ಎಲೆಯನ್ನು ಒಂದು ತವದ ಮೇಲೆ ತೊಳೆದ ಮೇಲೆ ಅರಿಶಿಣದ ನೀರನ್ನು ಹಾಕಿ ಮುಳುಗಿಸಿಡಿ. ಅದೇ ರೀತಿ ಬೇಬಿ ಕಾರ್ನನ್ನು ಕೂಡ ಸಣ್ಣಗೆ ಹಚ್ಚಿಕೊಂಡು ಚೆನ್ನಾಗಿ ಶುದ್ಧವಾಗಿ ತೊಳೆದುಕೊಳ್ಳಿ. ತದನಂತರ ಪಾಲಕನ್ನು ಒಂದು ಸ್ವಲ್ಪ ತವದ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡಬೇಕು. ಹಸಿ ವಾಸನೆ ಹೋಗುವ ತನಕ ಬಿಸಿ ಮಾಡತಕ್ಕದ್ದು. ತದನಂತರ ಇದಕ್ಕೆ ಪಲಾವಿಗೆ ಬೇಕಾಗಿರುವಂಥ ಇನ್ನುಳಿದ ಐಟಮ್ಗಳಾದಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದನ್ನು ಸಣ್ಣಗೆ ಹಚ್ಕೊಳ್ಬೇಕು. ಇದಕ್ಕೆ ನಾವು ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಗೂ ಒಂದು ಸಣ್ಣ ಕಟ್ಟು ಕೊತ್ತಂಬರಿಯನ್ನು ಬಳಸಿದ್ದೇವೆ. ಅದೇ ರೀತಿ ನಮ್ಮ ಊರಿನಲ್ಲಿ ಸಿಗುವಂಥ ಸಣ್ಣ ಜಾತಿಯ 4 ಮೆಣಸುಗಳನ್ನು ಖಾರಕ್ಕೆ ಬಳಸಿದ್ದೇವೆ. ಇದಕ್ಕೆ ಜಿರ್ಸಾಂಗ್ ಮಿರ್ಸಾಂಗ್ ಹೇಳ್ತಾರೆ. ಅದೇ ರೀತಿ ನಮ್ಮ ಒಗ್ಗರಣೆಯ ಸಾಮಗ್ರಿಗಳಾದಂತಹ ಈ ಒಗ್ಗರಣೆ ಎಲೆ, ಚಕ್ಕೆ, ಲವಂಗ ಇತ್ಯಾದಿಗಳು. ಅದೇ ರೀತಿ ಬೇಯಿಸಿಟ್ಟ ಪಾಲಕ್ ಸಣ್ಣಗೆ ಹಚ್ಚಿಕೊಳ್ಬೇಕು. ಅನಂತರ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಶುದ್ಧವಾಗಿ ತೊಳೆದಿಟ್ಕೊಳ್ಳಿ. ತದನಂತರ ಇದಕ್ಕೆ ನಾನು ಅರಿಶಿಣದ ಪೌಡ್ರು, ಗರಂ ಮಸಾಲ ಪೌಡ್ರು, ಕೊತ್ತಂಬರಿ ಪೌಡ್ರು ಹಾಗೂ ಜೀರಾ ಪೌಡ್ರನ್ನು ಬಳಸ್ತಾ ಇದ್ದೇನೆ. ಇದೆಲ್ಲ ರುಚಿಗೆ ಎಲ್ಲವೂ ನ್ಯಾಚುರಲ್ ಆಗಿರ್ತದೆ. ರುಚಿಗೆ ತಕ್ಕಷ್ಟೇ ಬಳಸಬೇಕು. ಮತ್ತು ಅಡುಗೆಗೆ ಸೂರ್ಯ ಅವರ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕಿಕೊಂಡಿದ್ದೇನೆ. ತುಪ್ಪವನ್ನು ಹಾಕಿದ ಕೂಡಲೇ ನಿಮ್ಮ ಈ ಜಿಡ್ಡುತನ ಒಂದು ಬಂದುಬಿಟ್ಟು ಉದುರಾದಂತಹ ಪಲಾವು ನಿರ್ಮಾಣಗೊಳ್ತದೆ. ಮೊದಲಿಗೆ ನಾನು ಈ ಒಗ್ಗರಣೆ ಸಾಮಾನನ್ನು ಈ ಎಣ್ಣೆಯಲ್ಲಿ ಹಾಕಿದ್ದೇನೆ. ಚಕ್ಕೆ, ಲವಂಗ ಹಾಗೂ ಈ ಪಲಾವ್ ಎಲೆ, ಜೀರಾ ಎಲ್ಲವನ್ನು ಕೂಡ ಹಾಕಿಬಿಟ್ಟು ಸರಿಯಾಗಿ ಕಾಯಿಸಬೇಕು. ಸರಿಯಾಗಿ ಕಾಯಿಸಿದ ನಂತರ ಅದು ಒಂದು ಪರಿಮಳವನ್ನು ಹೊರಸೂಸ್ತದೆ. ಅದಾದ ನಂತರ ನಾನು ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ನಸು ಕಂದು ಬಣ್ಣ ಬರುವ ತನಕ ಬೇಯಿಸ್ಕೊಳ್ಬೇಕು. ಈರುಳ್ಳಿ ನಸು ಕಂದು ಬಣ್ಣ ಬಂದ ನಂತರ ಅದಕ್ಕೆ ನಾವು ಉಳಿದ ಐಟಮ್ಗಳನ್ನು ಒಂದೊಂದಾಗಿ ಸೇರಿಸುವ. ನೋಡಿ ಸ್ನೇಹಿತರೆ, ಅದು ಯಾವುದು ಅಂತೇಳಿದರೆ, ಮೊದಲಿಗೆ ಸೇರಿಸಬೇಕಾಗಿರುವಂಥದ್ದು ಟೊಮೆಟೊವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಯಾದ ನಂತರ ಅದು ಅದರ ಒಂದು ಮೆದುವಾದ ಆವೃತ್ತಿಗೆ ಬದಲಾಗ್ತದೆ. ಆ ಮೆದುತನ ಬಂದ ನಂತರ ಇವಾಗ ನೋಡಿ ಅದು ಯಾವ ರೀತಿ ಬಣ್ಣವನ್ನು ಬದಲಾಯಿಸ್ತದೆ ಹಾಗೂ ಮೆದುತನವನ್ನು ಕೊಡ್ತದೆ ಅಂತ ನಿಮ್ಮ ಕಣ್ಣೆದುರಿಗೆ ಇದೆ. ತದನಂತರ ಇನ್ನು ಉಳಿದ ಸಾಮಗ್ರಿಗಳಾದಂತಹ ಪಾಲಕ್ನ ಸೊಪ್ಪು ಯಾವುದು ಬಾಡಿಸಿ ಸಣ್ಣದಾಗಿ ಹಚ್ಚಿಕೊಂಡಿಟ್ಟಿರುವಂಥದ್ದು, ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಗೂ ಅದರ ಮೇಲ್ಗಡೆ ಕಾರ್ನನ್ನು ಹಾಕ್ತಾ ಇದ್ದೇನೆ. ಈ ಸಣ್ಣದಾಗಿ ಹಚ್ಚಿಕೊಂಡಿರುವಂತಹ ಬೇಬಿ ಕಾರ್ನ್ ಇದೆಯಲ್ಲ, ಅದನ್ನು ಕೂಡ ಅದರ ಜೊತೆಗೆ ಸೇರಿಸ್ಕೋಬೇಕು. ಸೇರಿಸಿಕೊಂಡಾದ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡೋದಕ್ಕಿಂತ ಮೊದಲು ನೋಡಿ ಈ ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಿರ್ಸಾಂಗ್ ಮಿರ್ಸಾಂಗ್ ಅಂತೇಳಿಕೊಂಡು ಹೇಳ್ತಾರೆ ನಮ್ಮ ಈ ಊರಿನಲ್ಲಿ. ಇದು ಅತ್ಯಂತ ಖಾರವಾಗಿದ್ದರೂ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕಾರಕ ಇಲ್ಲ, ತಂಪಾಗಿರ್ತದೆ. ನೋಡಿ ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಬಿಸಿ ಮಾಡಿಕೊಂಡ ನಂತರ ಎಣ್ಣೆಯಲ್ಲಿ ಕಾಯಿಸುವುದು, ಬಿಸಿ ಮಾಡಿಕೊಳ್ಳೋದು. ಒಂದು ರೀತಿಯ ಹಸಿ ವಾಸನೆ ಹೋಗುವ ತನಕ ಎಲ್ಲವನ್ನು ಇದೇ ರೀತಿ ಬೇಯಿಸಬೇಕು. ತದನಂತರ ಅಕ್ಕಿಯನ್ನು ತೊಳೆದಿಟ್ಟ ಶುದ್ಧ ಅಕ್ಕಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸೇರಿಸಿ ಆದ ನಂತರ ಯಾವ ಲೋಟದಲ್ಲಿ ನೀವು ಅಕ್ಕಿಯನ್ನು ತೆಗೆದುಕೊಂಡಿದ್ದೀರೋ ಅದೇ ಪ್ರಮಾಣದ, ಅಂದರೆ 1 ಲೋಟ ಅಕ್ಕಿಯನ್ನು ತೊಗೊಂಡಿದ್ರೆ ಅದಕ್ಕೆ 2 ಲೋಟ ನೀರನ್ನು ಸೇರಿಸಬೇಕು. ನೋಡಿ ಈಗ ನಾನು ನೀರನ್ನು ಸೇರಿಸ್ಕೊಡ್ತಾ ಇದ್ದೇನೆ. ಚೆನ್ನಾಗಿ ನೀರನ್ನು ಅದಕ್ಕೆ ಸೇರಿಸಿಕೊಂಡು 1 ಲೋಟ ಹಾಕಿದ್ದೇನೆ. ಈಗ ಇನ್ನೊಂದು ಲೋಟವನ್ನು ಕೂಡ ಹಾಕ್ತಾ ಇದ್ದೇನೆ. ಸೇರಿಸಿ ಆದ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು, ಕದಡಿಸ್ಬೇಕು. ತದನಂತರ ಅದಕ್ಕೆ ಮೊದಲಿಗೆ ನಾನು ಅರಿಶಿಣದ ಪುಡಿಯನ್ನು, ನ್ಯಾಚುರಲ್ ಅವರ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಅರಿಶಿಣದ ಪುಡಿ ಆದ ನಂತರ ಈಗ ನೋಡಿ ನಾನು ಅದಕ್ಕೆ ಜೀರಿಗೆಯ ಪೌಡ್ರ್, ಜೀರಾ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಎಲ್ಲವೂ ಕೂಡ ಕಾಲ್ವಾಸಿ ಅಥವಾ ಅರ್ಧ ಸ್ಪೂನ್ನಷ್ಟು ಸೇರಿಸ್ತಾ ಇದ್ದೇನೆ. ಅದೇ ರೀತಿ ಕೊತ್ತಂಬರಿ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಪೌಡ್ರನ್ನು ಕೂಡ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೋಬೇಕು. ಈಗ ಎಲ್ಲವೂ ಸೇರಿಸಿ ಆದ ನಂತರ ಈಗ ಕೊನೆಯದಾಗಿ ರುಚಿಗೆ ಬೇಕಾಗಿರುವಂಥ ಗರಂ ಮಸಾಲ ಪೌಡ್ರನ್ನು 1 ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಗರಂ ಮಸಾಲ ಪೌಡ್ರ್ ಹಾಕಿ ಆದ ನಂತರ ಸ್ವಲ್ಪ ಬಿಸಿಯಾದ ನಂತರ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು, ರುಚಿಗೆ ಬೇಕಾಗಿರುವಷ್ಟು ಉಪ್ಪು,
ಬಹಳ ಜಾಗ್ರತೆಯಿಂದ ಹಾಕಬೇಕಾಗಿರೋದು, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಪಲಾವ್ ತಿನ್ನಲಿಕ್ಕೆ ರುಚಿಯಾಗಿರೋದಿಲ್ಲ, ಅದೇ ರೀತಿ ಕಡಿಮೆ ಆದರೂ ಕೂಡ ರುಚಿಯಾಗಿರೋದಿಲ್ಲ. ಅದೇ ರೀತಿ ಬೇಕಾದಷ್ಟು ಸಮ ಪ್ರಮಾಣದ ರುಚಿಕರವಾದ ಉಪ್ಪನ್ನು ಸೇರಿಸಿದ್ದೇನೆ. ಈಗ ಇದನ್ನೆಲ್ಲ ಮಿಶ್ರಣ ಮಾಡ್ತಾ ಇದ್ದೇನೆ. ಮಿಶ್ರಣ ಮಾಡಿ ಒಂದೊಳ್ಳೆ ಕುದಿ ಬರಲಿಕ್ಕೆ ಆರಂಭವಾದ ನಂತರ, ಕುದಿ ಬರಬೇಕು, ಅದಕ್ಕಿಂತ ಮೊದಲು ಈ ಕುಕ್ಕರ್ನ ಮುಚ್ಚಳವನ್ನು ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಹೋಗಬೇಡಿ, ಆಗ ತಳ ಹಿಡಿಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಯಾವಾಗ ಒಂದು ಬಾರಿ ಕುದಿ ಬಂತು ಆ ನಂತರ ನೋಡಿ ಈಗ ಯಾವ ರೀತಿ ಕುದಿ ಬರ್ತಾ ಇದೆ. ಕುದಿ ಬಂದ ಮೇಲೆ ಯಾವತ್ತಿದ್ರೂ ಕೂಡ ಪಲಾವ್ ಮಾಡುವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚತಕ್ಕದ್ದು. ಈಗ ನೋಡಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿದ್ದೇನೆ. ಇಂಡಕ್ಷನ್ ಕುಕ್ಕರ್ನಲ್ಲಿ ಆಗಿರೋದ್ರಿಂದ ಇದು ಅತಿ ವೇಗದಲ್ಲಿ ಕೆಲಸವನ್ನು ಮಾಡ್ತದೆ. ನೋಡಿ ಈಗ ಸೀಟಿ ಬರಲಿಕ್ಕೆ ಆರಂಭವಾಗಿದೆ. ಈಗ ಈ ಕುಕ್ಕರ್ನಲ್ಲಿ 3ರಿಂದ 4 ಸೀಟಿಯನ್ನು ಹೊಡೆದುಕೊಳ್ಬೇಕು. ಕುಕ್ಕರು 3ರಿಂದ 4 ಸೀಟಿ ಕೂಗಿದ ನಂತರ ನಿಧಾನಕ್ಕೆ ಕುಕ್ಕರನ್ನು ಆಫ್ ಮಾಡಿ, ಆನಂತರ ಕುಕ್ಕರ್ನಲ್ಲಿರುವಂಥ ಪ್ರೆಷರ್ ಎಲ್ಲವೂ ಇಳಿದ ನಂತರ, ಅದರಲ್ಲಿರುವಂಥ ಎಲ್ಲ ಪ್ರೆಷರ್ ತನ್ನಿಂದ ತಾನೇ ಇಳಿತದೆ. ಇದಕ್ಕೊಂದು 4ರಿಂದ 5 ನಿಮಿಷಗಳ ಕಾಲ ತಾವು ಕಾದರೆ ತಾಳಿದವನಿಗೆ ಬಾಳು ಜಾಸ್ತಿ ಎಂಬಂತೆ ರುಚಿಕರವಾದಂತಹ ಒಂದು ಪಲಾವ್, ಅದು ಕೂಡ ಪಾಲಕ್ ಹಾಗೂ ಬೇಬಿ ಕಾರ್ನನ್ನು ಮಾಡಿಕೊಂಡಿರುವಂಥ ಸ್ವಾದಿಷ್ಟವಾದ ಪಲಾವ್. ಹೀಗೂ ತಿನ್ಬೋದು ಪಲಾವನ್ನು, ಇಲ್ಲ ಮೊಸರಿನೊಂದಿಗೂ